ಸಂಡೇ ದಿವಸ ಮನ್ಯಾಗ ಇರೋ ಸಲುವಾಗಿ ನಾನು ನಮ್ಮ ಮಾವ ಕೂಡಿ ಹುಬ್ಬಳ್ಳಿಗೆ ಹೋಗಿದ್ವಿ. ಯಾಕಪ್ಪ ಅಂತಂದ್ರೆ ಭೈರತಿ ರಣಗಲ್ ಪಿಕ್ಚರ್ ನೋಡಾಕ. ನಾವು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ವಿ. ಶೋ ಇರೋದು 3 ಗಂಟೆಗಿತ್ತು. ಅಲ್ಲಿ ಮಠ ಏನ್ ಮಾಡೋದು ಅಂತೇಳಿ ನಮ್ಮ ಮಾವ ಹುಬ್ಬಳ್ಳಿ ಬೈರಿಕೊಪ್ಪದಾಗ ಇರೋ ಪ್ರಕಾಶ್ ದಮ್ ಬಿರಿಯಾನಿ ಹೋಟೆಲ್ಗೆ ಕರ್ಕೊಂಡು ಹೋದ. ಸೀಟ್ ಎಲ್ಲ ಖಾಲಿ ಇದ್ದು, ಕೈ ತಕೊಂಡು ಹೋಗಿ ಕುಂತಿದ್ವಿ. ಆಮೇಲೆ ಗೊತ್ತಾತ ಅಲ್ಲಿ ಸೆಲ್ಫ್ ಸರ್ವಿಸ್ ಐತೆ ಅಂತ. ಆಯ್ತು ಸರಿ ಅಂತ ಫಸ್ಟ್ ಬಿಲ್ ಮಾಡ್ಸಕಂತ ಟೋಕನ್ ತಗೊಂಡ್ ನಿಂತಿದ್ವಿ. ಅಣ್ಣ ನೋಡಿದ್ರೆ ಒಂದ್ ಬಿಲ್ ಮಾಡಕ್ ಅರ್ಧ ತಾಸು ಮಾಡಕಂತಿದ್ದ. ಫೈನಲ್ ಆಗಿ 580 ರೂಪಾಯಿ ಬಿಲ್ ಪೇ ಮಾಡಿ ಹೋಟೆಲ್ನಾಗ ಬರಕಂತ ಸ್ಮೆಲ್ಗೆ ಹೊಟ್ಟೆ ದಬಾಶೆ ಸಾಕಂತಿತ್ತು. ಬಿರಿಯಾನಿ ತೊಗೊಂಡು ಟೇಬಲ್ ಮೇಲೆ ಇಟ್ಕೊಂಡು ಶಿಸ್ತ ನಿಂಬೆ ನಿಂಡಿ ಗಾವೆ ಚಪ್ಪರ್ಸಾಕ ತಯಾರಾದ್ವಿ. ಒಂದ್ ಲೆಕ್ಕಕ್ಕೆ ಟೇಸ್ಟ್ ಚಲೋ ಇತ್ತು. ಆದ್ರೆ 3 ಪೀಸ್ ಸಣ್ಣ ಬಂದಿದ್ದು. 4ನೇ ಪೀಸ್ ಎಲ್ಲಿ ಐತೆ ಅಂತ ಹುಡುಕಾಡಿ ಸಿಗ್ಲಿಲ್ಲ. ಆದ್ರೆ 280 ರೂಪಾಯಿ ಒಂದು ಮಟನ್ ಬಿರಿಯಾನಿ ಕೊಟ್ಟಿದ್ರು ವರ್ತ್ ಅನ್ಸ್ಲಿಲ್ಲ. ಬಿರಿಯಾನಿ ಹೊಡಿದಾಗಿಂದ ಅಲ್ಲಿಂದ ಸೀದಾ ಪಿಕ್ಚರ್ ನೋಡಕಂತಂದ ಲಕ್ಷ್ಮೀ ಮಾಲ್ ಟಾಕೀಜಿ ಬಂದ್ವಿ. ನಾವ್ ಆರಾಮ್ ಶೇರ್ ಎಲ್ಲ ಅಡ್ಡಾಡಿ ಬಂದ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕಂತಂದ್ರೆ ಆಲ್ರೆಡಿ ಶೋ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿತ್ತು. ಹೋಗಿ ಬಡ ಬಡ ಒಳಗೆ ಹೋಗಿ ಕುಂತ್ವಿ. ಪಿಕ್ಚರ್ ನೋಡ್ಕೊಂಡು ಹೊರಗೆ ಬರುವಾಗ ಹೊಸದಾಗಿದ್ದು ಮಾಲಿಂದ ಒಂದು ವಿಡಿಯೋ ಮಾಡ್ಕೊಂಡು ಪಾರ್ಕಿಂಗ್ ಲಾಟ್ ಒಳಗೆ ಆಲ್ರೆಡಿ ನಂಗೆ ಮುಡಿ ನನ್ನ ಸಂಬಂಧ ಕಾಯಕಂತಿದ್ಲು. ತಡ ಮಾಡ್ದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಊರ್ ಕಡೆಗೆ ಬರಕಂತೀವಿ. ಊರ್ ಕಡೆಗೆ ಬರುವಾಗ ಎಲ್ಲಾ ಕಡೆ ಚಾದ ಅಂಗಡಿ ಬಿಟ್ಟು ಹುಬ್ಬಳ್ಳಿಯಾಗ ಅಕ್ಕಿ ಹೊಂಡದಾಗ ಇರೋ ಮಾರ್ಕೆಟ್ ಏರಿಯಾಕ ನಮ್ಮ ಮಾವ ಚಾ ಕುಡಿಯಾಕ ಕರ್ಕೊಂಡು ಹೋದ. ಅಲ್ಲಿ ಯಾಕೆ ಕರ್ಕೊಂಡು ಹೋದ ಅಂತ ನನಗೆ ಆಮೇಲೆ ಲೆಕ್ಕ ಕರೀತೆ. ಅವ್ರ ಮನೆಗೆ ಒಂದು 25 kg ಅಕ್ಕಿ ಪ್ಯಾಕೆಟ್ ಬೇಕಾಗಿತ್ತ ಅಂತ. ಇವತ್ತ 2 ಕೆಲಸ ಒಂದ್ರಾಗ ಅಕ್ಕಾವ ಅಂತೇಳಿ ಒಂದು 25 kg ಅಕ್ಕಿ ಪ್ಯಾಕೆಟ್ ನಾನು ಬೈಕಿನ ಮ್ಯಾಗ ಇಟ್ಕೊಂಡು ನಮ್ಮ ಊರ್ ಕಡೆಗೆ ತೊಗೊಂಡು ಬಂದ್ವಿ. ಫೈನಲ್ ಆಗಿ ಅವ್ನ ಅವ್ರ ಮನೆ ಅಂತ ಹೋಗ್ಬಿಟ್ಟು ನಾನು ವಿಡಿಯೋಕೊಂದು ಹಾಯ್ ಹೇಳಿಸ್ಕೊಂಡು ನಾವು ಒಂದು ಬಾಯ್ ಹೇಳಿ ನನ್ನ ದಿನ ಇಲ್ಲಿಗೆ ಮುಗಿಸಿದೆ.